ಬಸವಲಿಂಗಾಯ ನಮಃ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಜಗದಗಲ ಮುಗಿಲಾಗಲ್ಲ, ಮೀಗಿಲಾಗಲ್ಲ ನಿಮ್ಮ ಗಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿದೆಯ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗಂತೂ ತುಂಬಾ ಸಂತೋಷ ಅನ್ಸುತ್ತೆ. ಸರ್ ಅಂದಾಗ ನಾನು ಮಿಸ್ ಮಾಡ್ಕೊಂತ ಇದ್ದೇನೋ, ಇವತ್ತು ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೆ. ಬಟ್ ನಮ್ಮ ಸಂಸ್ಥಾಪಕ ಒಂದು ಕರುಣೆಯಿಂದ ನಾನು ಈ ಒಂದು ವೇದಿಕೆಯಲ್ಲಿ ನಿಂತಿದ್ದೀನಿ. ಇಂಥ ಒಂದು ಅದ್ಭುತ ಕಾರ್ಯಕ್ರಮ, ಯಾಕಂದ್ರೆ ತಮ್ಮನ್ನೆಲ್ಲ ವೇಷಭೂಷಣ ಇರ್ಬೋದು, ತಾವುಗಳೆಲ್ಲ ವೆಲ್ಕಮ್ ಮಾಡ್ಕೊಂಡಿರ್ಬೋದು, ಇದೆಲ್ಲ ತುಂಬಾ ನನಗೆ ನೋಡಿ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಫಸ್ಟ್ ನಿಮಗೆ ಧನ್ಯವಾದವನ್ನು ಹೇಳಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇವತ್ತು ಶ್ರೀಮತಿ UM ಉಮಾದೇವಿ ಮತ್ತು ಶ್ರೀ KG ಮಹಾದೇವ ಸ್ವಾಮಿಯವರು, ನಿವೃತ್ತ ಪ್ರಾಂಶುಪಾಲರು ಮೈಸೂರು, ಇವರ ದತ್ತಿನ ಅಂಗವಾಗಿ JSS ಶಿಬಿರದಲ್ಲಿ ವಚನಗಳಿಗೆ ಅಂತ ಅದ್ಭುತ ಕಾರ್ಯಕ್ರಮ. ಎಲ್ಲರೂ ತಾವೆಲ್ಲ ಶಿಸ್ತುಬದ್ಧವಾಗಿ ಆಗಮಿಸಿದ್ರಿ. ಅದ್ರ ಜೊತೆಗೆ JSS ಕಾಲೇಜು, ಶರಣು ವಿಶ್ವವಚನ ಫೌಂಡೇಶನ್, ಈ ಥರ ಎಲ್ಲ ಕಾರ್ಯಕ್ರಮಗಳು ಈ ಒಂದು ವೇದಿಕೆ ನಡೀತನ್ನೋದು ನಮ್ಮ ಒಂದು ಪುಣ್ಯ ಅನಿಸುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಮಾತುಗಳನ್ನ ಹೇಳ್ಬೇಕು. ಆಕ್ಚುಲಿ ನೀವು ನೋಡ್ಬೇಕಂತ ಕಾಯ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಒಂದೆರಡು ಮಾತುಗಳು ಶರಣು ವಿಶ್ವವಚನ ಫೌಂಡೇಶನ್ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಶರಣು ವಿಶ್ವವಚನ ಫೌಂಡೇಶನ್ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. 2016ರಿಂದ ಪ್ರಾರಂಭ ಆದಂತ ಈ ಸಂಸ್ಥೆ ತಾವೆಲ್ಲ ಕೇಳಿರ್ಬೋದು ಅಥವಾ ಅನೇಕ ಯೂಟ್ಯೂಬ್ ಗಳಲ್ಲಿ ನೋಡಿರ್ಬೋದು. ಈ ಫೌಂಡೇಶನ್ ವಚನ ಪ್ರಪಂಚ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಮಕ್ಕಳು ನಾವೆಲ್ಲ ಏನ್ ಮಾಡ್ತೀವಿ, ವಾಟ್ಸಪ್ ಅಲ್ಲಿ ನಾರ್ಮಲ್ ಪ್ರತಿದಿನ ವಾಟ್ಸಪ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅಥವಾ ನೀವೇನ್ ಮಾಡ್ತೀರಾ, ಅಥವಾ ವಾಟ್ಸಪ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಇಮೇಲು, ಜಿಮೇಲು, ವಾಟ್ಸಪ್, ಯೂಟ್ಯೂಬ್ ಅಲ್ವಾ, ಯೂಟ್ಯೂಬ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವಾ. ನೋಡಿ, 2016ರಲ್ಲಿ ನಮ್ಮ ಸಂಸ್ಥಾಪಕರಿಗೆ ಏನ್ ತಿಳಿದು ಗೊತ್ತಿಲ್ಲ, ಅಂತರ್ಜಾಲದಲ್ಲಿ ವಚನ ಪ್ರಪಂಚ ಅಂದ್ರೆ ಅಂತರ್ಜಾಲ ವಚನಗೋಸ್ಕರ ಯೂಸ್ ಮಾಡ್ತಾರ ಅಂತ ಅಲ್ವಾ. ಈ ಪುಸ್ತಕಗಳನ್ನ ಬರೀತಾ ಪ್ರಿಂಟ್ ಮಾಡ್ತಾ ಹೇಳ್ತಾ ಕುಳಿತರೆ 2016 ಈಚೆಗೆ ಸ್ಟಾರ್ಟ್ ಆದಂತದ್ದು. ಈಗ 10 ವರ್ಷ ಮುಗಿಸಿ 11 ವರ್ಷ ಕಾಲ ಇದ್ದೀವಿ. ಈ ತರ ನಿಧಾನವಾಗಿ ಓದ್ತಾ ಇದ್ರೆ ಏನೇನು ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವಾಟ್ಸಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಿಸಿ ಆಗಿರ್ಬೇಕಾದ್ರೆ ನಮ್ಮ ಸಂಸ್ಥಾಪಕರು ಇದ್ದಾರೆ, ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರು. ಅವ್ರು ಚಪ್ಪಾಳೆ ಬರಲಿ ನಿಮ್ ಕಡೆಯಿಂದ. 2016ರಲ್ಲಿ ಈ ತರ ಒಂದು ಯೋಚನೆ ಮಾಡಿ ವಚನ ಪ್ರಪಂಚವನ್ನ ಮಾಡ್ಬೇಕು ಅಂತ ಹೇಳಿ ಅವ್ರು ನಿರ್ಧಾರ ಮಾಡ್ತಾರೆ. ಅಷ್ಟಿಗೆ ಸುಮ್ಮನೆ ಆದ್ರ ಅಥವಾ ನಾವು ಭಾರತೀಯ ವಚನ ಪ್ರಪಂಚ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುತ್ತಾ ಇಲ್ವಲ್ಲ. ಅದಕ್ಕೆ ಸುಮಾರು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಅಂತರ್ಜಾಲವನ್ನು ನಾವು ಹೇಗೆ ಉಪಯೋಗ ಮಾಡ್ಕೊಳ್ಳೋದು, ವಚನ ಪ್ರಪಂಚ ಅಂತ ಹೇಗೆ ಮಾಡೋದು, ಅದನ್ನ ಅವರು ಯೋಚನೆ ಮಾಡ್ತಾರೆ. ವಚನಗಳನ್ನ ವಾಟ್ಸಪ್ ಗ್ರೂಪ್ ಮಾಡಿ ವಾಟ್ಸಪ್ ಅಲ್ಲಿ ಎಲ್ಲರಿಗೂ ಬಿಡೋದು. ಪ್ರತಿದಿನ ಬೆಳಗ್ಗೆ ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ವಾಟ್ಸಪ್ ಗ್ರೂಪ್ ಯಾವ ರೀತಿ ಮಾಡ್ತಾರೆ ನೋಡಿ, ಜಿಲ್ಲೆಯಾದ್ಯಂತ ಗ್ರೂಪ್ಗಳನ್ನ ಮಾಡ್ತಾರೆ, ಜಗತ್ತಿನಾದ್ಯಂತ ಗ್ರೂಪ್ಗಳನ್ನ ಮಾಡ್ತಾರೆ. ಎಲ್ಲ ದೇಶಗಳಿಗೆ ಇಮಿಡಿಯೇಟ್ ಆಗಿ ಬೆಳಗ್ಗೆ ಹೋಗ್ಬೇಕು. ಅವ್ರು ಇನ್ನೊಂದು ಅಡ್ಡಿ ಬರುತ್ತೆ. ಆ ಟೈಮಲ್ಲಿ ಕನ್ನಡದಲ್ಲಿ ವಚನಗಳನ್ನ ಕಳಿಸ್ತಾ ಇರ್ತಾರಲ್ವಾ. ಈ ಕೆಲವರಿಗೆ ಹಿಂದಿ ಬರುತ್ತೆ, ಕೆಲವರಿಗೆ ಇಂಗ್ಲಿಷ್ ಬರುತ್ತೆ. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ವಚನಗಳನ್ನು ಕೂಡ ಬೇಕಾಗಿರುವ ಲ್ಯಾಂಗ್ವೇಜ್ ಅಲ್ಲಿ, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಆ ತರ್ಜುಮೆ ಮಾಡಿ ಅದನ್ನ ಅವರವರ ಗ್ರೂಪ್ಗಳಿಗೆ ಕಳಿಸ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನ ಓದ್ಬೋದು ಮತ್ತು ವೇಗವಾಗಿ ಕಾರ್ಯಕ್ರಮವನ್ನ ಮಾಡಬಹುದು ಅಲ್ವಾ. ಎಂತ ಅದ್ಭುತ ಕಲೆ ಅವರು ಇರ್ಬೋದು ಅಂತ ನೀವು ಯೋಚನೆ ಮಾಡಿ. ಇಂಥ ಒಂದು ವಚನ ಪ್ರಪಂಚ ಅಂತ ಸ್ಟಾರ್ಟ್ ಆದಂತ ಶರಣು ವಿಶ್ವವಚನ ಫೌಂಡೇಶನ್ ಪ್ರತಿ ವರ್ಷ ಕೂಡ ಶರಣು ದಿನಚರಿ ಅಂತ ಕೂಡ ಬಿಡುಗಡೆ ಮಾಡ್ತಾ ಇದೆ. ನೋಡಿ, ಇಲ್ಲೇ ಇದೆ 2026ರ ದಿನಚರಿ. ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನ ವಿಶೇಷತೆಯಿಂದ ಕೂಡಿರುತ್ತೆ. ಒಂದು ಸಾರಿ ವಚನಗಳನ್ನ ಬೇರೆ 24 ಲ್ಯಾಂಗ್ವೇಜ್ಗಳಿಗೂ ಬರೆದು ಅದನ್ನ ಡೈರಿಯಲ್ಲಿ ಪ್ರತಿದಿನ ಎಲ್ಲರಿಗೂ ಮುಗಿಸೋ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದ್ರೆ ಪ್ರತಿ
ಇನ್ಫಾರ್ಮೇಶನ್ ಅನ್ನು ತಗೊಂಡಿರ್ತೀವಿ. ಹಾಗಾಗಿ ಇಂಥ ಒಂದು ಡೈರಿ ಮುಖಾಂತರ ಶರಣು ದಿನಚರಿ ಪ್ರತಿ ವರ್ಷ ಇದು ಈ ವರ್ಷ ಕೂಡ ವಿಶೇಷತೆಯಿಂದ ಕೂಡಿದೆ. ಒಂದು ಪ್ರಶ್ನೆ ಅದಕ್ಕೆ ಉತ್ತರ, ಒಂದು ಪ್ರಶ್ನೆ ಅದಕ್ಕೆ ಉತ್ತರ, ಈ ರೀತಿ. ಆಮೇಲೆ ಇನ್ನೊಂದಿದೆ, ಅದು ನನ್ನ ಎಲ್ಲ ಸಿಗ್ತಾ ಇದೆ, ಬಸವ ಬಾನು ಅಂತ. ಇದು ವಾರ್ಷಿಕ ಸಂಚಿಕೆ. ಒಂದು ವರ್ಷದಲ್ಲಿ ನಡೆದಂತ ಎಲ್ಲ ಘಟನೆಗಳನ್ನ ಇದರಲ್ಲಿ ಮುದ್ರಿಸಿ ಅನೇಕ ವಚನಗಳು, ಸಂಗೀತಗಳು, ಕಥೆಗಳು ಕೂಡ ಇದರಲ್ಲಿ ಮುದ್ರಿತವಾಗಿವೆ. ಇಂಥ ಅನೇಕ ಸಂಚಿಕೆಗಳನ್ನ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ. ಸೊ ಅದರ ಜೊತೆಗೆ ಈ ಕಲಿಸ್ತಾ ಇದ್ರೆ ನೋಡ್ಬೇಕಲ್ವಾ, ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದಾರಾ ಇಲ್ವಾ, ಅವರು ಆಕ್ಟಿವ್ ಆಗಿದ್ದಾರಾ ಇಲ್ವಾ ಅಂತ ರೀಚೆಕ್ ಮಾಡ್ಬೇಕಲ್ವಾ. ಅದಕ್ಕೆ ಅವರು ಮತ್ತೆ ಪ್ರಯತ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೆಲ್ಲ ರಸಪ್ರಶ್ನೆ ಅಂತ ಕೇಳಿರ್ತೀರ, ತಟ್ ಅಂತ ಉತ್ತರಿಸಿ ಅಂತ. ಅದೇ ತರ ಅವರು ಕೂಡ ತಟ್ ಅಂತ ಉತ್ತರಿಸೋರ ತರ ವಿಶ್ವ ವಚನ ರಸಪ್ರಶ್ನೆ ಕಾರ್ಯಕ್ರಮವನ್ನ ವಾಟ್ಸಪ್ ಅಲ್ಲಿ ಲೈವ್ ಆಗಿ ಹಮ್ಮಿಕೊಳ್ತಾರೆ. ಅಲ್ಲಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀವು ಲೈವ್ ಆಗಿ ಉತ್ತರ ಕೊಡಬೇಕು. ಅದು ಬೇಗವಾಗಿ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೋ ಅವರಿಗೆ ಅವರು ಪ್ರೈಸ್ ಗಳನ್ನ ಕೊಡ್ತಾರೆ, ಪುಸ್ತಕಗಳನ್ನ ಕೊಡ್ತಾರೆ. ಸೊ ಅವರ ಒಂದು ಜ್ಞಾನ ನೋಡಿ, ಅಂತರ್ಜಾಲ ನಾವಂತೀವಿ, ನಾವು ಪ್ರತಿದಿನ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಿ. ನಮಗಂತೂ ಗೊತ್ತಿರಲಿಲ್ಲ ಇಂಟರ್ನೆಟ್ ಅಂತ ಏನು, ಅದನ್ನ ಹೇಗೆ ಹೀಗೂ ಉಪಯೋಗ ಮಾಡ್ಕೋಬಹುದಾ ಅಂತ. ಬಟ್ ಅದನ್ನ ಹೀಗೂ ಉಪಯೋಗ ಮಾಡಿಕೊಟ್ಟಿರೋದು ನಮ್ಮ ವಚನ ಕುಮಾರಸ್ವಾಮಿ ಅವರು. ಅದ್ರ ಜೊತೆಗೆ ಶಾಲೆಗಳಿಗೆ ವಚನಗಳ ನಡುವೆ, ಅಂದ್ರೆ ನಾವು ಪ್ರತಿ ಶಾಲೆಗಳಿಗೆ ನಾವು ಅಲ್ಲಿಗೆ ಹೋಗಿ ಶಾಲೆಯಲ್ಲಿ ಮಕ್ಕಳಿಂದ ವಚನಗಳನ್ನ ಹೇಳಿಸಿ ಅವರಿಗೆ ವಚನ ಪುಸ್ತಕಗಳನ್ನ, ಪ್ರಶಸ್ತಿ ಪತ್ರವನ್ನ ನೀಡಿ ಶಾಲೆಗಳಲ್ಲಿ ವಚನಗಳ ನಡೆಯುವ ಕಾರ್ಯಕ್ರಮ ಈ ಶರಣು ವಿಶ್ವವಚನ ಫೌಂಡೇಶನ್ ಮಾಡ್ತಾ ಬಂದಿದ್ದೀವಿ. ಅದರೊಂದಿಗೆ ವಚನ ಗ್ರಾಮ, ಒಂದೊಂದು ಊರನ್ನ ಆಯ್ಕೆ ಮಾಡಿಕೊಂಡು ಆ ಊರಿಗೆ ಹೋಗಿ ಪ್ರತಿ ಮನೆಗೂ ಕೂಡ ವಚನ ಪುಸ್ತಕಗಳನ್ನ ಕೊಟ್ಟು ಅವರಿಗೆ ಆ ವಚನಗಳ ತಿಳುವಳಿಕೆಯನ್ನ ಹೇಳಿ, ಆಮೇಲೆ ಆ ವಚನ ಗ್ರಾಮ ಅಂತ, ವಚನ ಊರಲ್ಲೇ ಕೂಡ ವಚನ ಗ್ರಾಮ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು ನಾವು ಅಲ್ಲಿ ಪ್ರತಿ ಹಳ್ಳಿಗಳಿಗೂ ಕೂಡ ವಚನ ಗ್ರಾಮ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಅದರೊಂದಿಗೆ ಇದೇ ಮಠದಲ್ಲಿ ನಾವು ಹೇಳಬೇಕು ಸಾಕ್ಷ್ಯ ಚಿತ್ರ. ಸಾಕ್ಷ್ಯ ಚಿತ್ರ ಅಂತ ಕೇಳಿದ್ರೆ ಓಕೆ, ಪರವಾಗಿಲ್ಲ. ಸಾಕ್ಷ್ಯ ಚಿತ್ರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಯಾವುದೋ ಒಂದು ಘಟನೆಗಳನ್ನ ಅಥವಾ ಒಂದು ಹಿಸ್ಟ್ರಿಯನ್ನ, ಒಂದು ಸಂಸ್ಕೃತಿಯನ್ನ ಚಿತ್ರಗಳ ಮೂಲಕ ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ನಿಮ್ಮ ವಾಟ್ಸಪ್ ಗಳಲ್ಲಿ ಅದನ್ನ ರೀಕ್ರಿಯೇಟ್ ಮಾಡೋದು. ಒಂದು ರೀಕ್ರಿಯೇಟ್ ಮಾಡಿ ಅದನ್ನ ಕಳಿಸ್ಕೊಡ್ತೀವಿ. ಅದರಲ್ಲಿ ಶ್ರೀ ಕೆಂಗಣ್ಣ ಮಹಾಸ್ವಾಮಿಗಳ ಒಂದು ಸಾಕ್ಷ್ಯ ಚಿತ್ರ ಕೂಡ ಇದೆ. ತಾವು ಯೂಟ್ಯೂಬ್ ಅಲ್ಲಿ ಹೋಗಿ ಶರಣು ವಿಶ್ವವಚನ ಫೌಂಡೇಶನ್ ಅಂತ ಹುಡುಕಿದ್ರೆ ಆ ಶರಣು ವಿಶ್ವವಚನ ಫೌಂಡೇಶನ್ ಗ್ರೂಪ್ ಅಲ್ಲಿ ನಿಮಗೆ ಸ್ವಾಮಿಗಳ ಸಾಕ್ಷ್ಯ ಚಿತ್ರ ಕೂಡ ಸಿಗುತ್ತದೆ. ಅಷ್ಟೇ ಅಲ್ಲದೆ ಅನೇಕ ಬರೀ ಅಂತರ್ಜಾಲ ಒಂದೇ ಅಂತಲ್ಲ, ಶರಣು ವಿಶ್ವವಚನ ಫೌಂಡೇಶನ್ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಆದರ್ಶ ದಂಪತಿಗಳಿರ್ಬೋದು, ಚಿನ್ನಜ್ಞಾನಿ ಶಿಕ್ಷಕ ಪ್ರಶಸ್ತಿ ಇರಬಹುದು, ವಚನ ಕೋಗಿಲೆ ಪ್ರಶಸ್ತಿ, ಕಾಯಕ ಯೋಗಿ ಪ್ರಶಸ್ತಿ,